ಆಸ್ಪತ್ರೆ ಕಟ್ಟಿ ವರ್ಷವಾದ್ರೂ ಆಗಿಲ್ಲ ಉದ್ಘಾಟನೆ. ಕೆಆರ್ಪೇಟೆಯ ತಾಯಿ ಮಕ್ಕಳ ಆಸ್ಪತ್ರೆಗೆ ಗ್ರಹಣ. ಚಿಕಿತ್ಸೆಗೆ ಮೈಸೂರು ಮಂಡ್ಯಕ್ಕೆ ಅಲೆದಾಟ. ಧೂಳು ಹಿಡಿತಿವೆ ಯಂತ್ರೋಪಕರಣ. ಉದ್ಘಾಟನೆಯಲ್ಲೂ ರಾಜಕೀಯ ಜೋರು. ಜನಪ್ರತಿನಿಧಿಗಳಿಗೆ ಜನರ ಎಚ್ಚರಿಕೆ. ಹೈಟೆಕ್ ಆಸ್ಪತ್ರೆಗೆ ಗ್ರಹಣದ ಸ್ಟೋರಿ ಇದು. ಕೆಆರ್ಪೇಟೆ ತಾಲೂಕಿನಲ್ಲಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಶಂಕುಸ್ಥಾಪನೆ ಆಗದೇನೆ ನೆನೆಗುಂದಿ ಬಿದ್ದಿದೆ. ಎಮರ್ಜೆನ್ಸಿ ಅಂತ ಮೈಸೂರಿಗೆ ಹೋಗ್ಬೇಕಾಗುತ್ತೆ, ಮಂಡ್ಯಕ್ಕೆ ಹೋಗ್ಬೇಕಾಗುತ್ತೆ. ತುಂಬಾ ಕಷ್ಟ ಆಗ್ತಿದೆ. ಬರೀ ಕಂಪ್ಲೇಂಟ್ ಹೇಳೋದು ಆಗಿದೆ ಹೊರತು ಓಪನ್ ಮಾಡುವ ಭಾಗ್ಯನೇ ಸಿಗ್ತಾ ಇಲ್ಲ. ಇದಕ್ಕೆ ಮಂಡ್ಯದ ಕೆಆರ್ಪೇಟೆ ಹೈಟೆಕ್ ಆಸ್ಪತ್ರೆಗೆ ಗ್ರಹಣ ಹಿಡಿದು ಬಿಟ್ಟಿದೆ. ಆಸ್ಪತ್ರೆ ಕಟ್ಟಿ ವರ್ಷ ಕಳೆದಿದೆ ಮಂಡ್ಯದ ಕೆಆರ್ಪೇಟೆಯಲ್ಲಿರುವಂತಹ ಹೈಟೆಕ್ ಆಸ್ಪತ್ರೆ. ಆದರೆ ಇನ್ನೂ ಕೂಡ ಇದಕ್ಕೆ ಉದ್ಘಾಟನೆ ಭಾಗ್ಯ ಮಾತ್ರ ಸಿಕ್ಕಿಲ್ಲ. ಬರೋಬ್ಬರಿ 27 ಕೋಟಿ ವೆಚ್ಚದ ತಾಯಿ ಮಕ್ಕಳ ಆಸ್ಪತ್ರೆಗೆ ಗ್ರಹಣ ಹಿಡಿದು ಹೋಗಿದೆ. ಹೈಟೆಕ್ ಯಂತ್ರೋಪಕರಣಗಳು, ಹೈಟೆಕ್ ಆಸ್ಪತ್ರೆ ನಿರ್ಮಾಣ ಆಗಿದೆ. ಉದ್ಘಾಟನೆ ಮಾತ್ರ ಸಿಕ್ಕಿಲ್ಲ. ಉದ್ಘಾಟನೆಯಾಗದೆ ಧೂಳು ಹಿಡಿತಿದೆ ಈ ಆಸ್ಪತ್ರೆ. ಆಸ್ಪತ್ರೆ ಉದ್ಘಾಟನೆಗೆ ಜನಪ್ರತಿನಿಧಿಗಳು ಮೀನಾಮೇಷ ಎಣಿಸ್ತಾ ಇದ್ದಾರೆ. ಯಾಕಾಗ ಹಾಗಾದ್ರೆ? ತುರ್ತು ಚಿಕಿತ್ಸೆಗೆ ಮೈಸೂರು, ಹಾಸನ, ಮಂಡ್ಯಕ್ಕೆ ಅಲೆದಾಡುವಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ. ಕೂಡಲೇ ಆಸ್ಪತ್ರೆ ಉದ್ಘಾಟನೆಗೆ ಸಾರ್ವಜನಿಕರು ಪಟ್ ಹಿಡಿದಿದ್ದಾರೆ. ಏನಾದ್ರೂ ಎಮರ್ಜೆನ್ಸಿ ಆಯ್ತು ಅಂತಂದ್ರೆ ಮಂಡ್ಯ ಸಿಟಿಗೆ ಹೋಗ್ಬೇಕು, ಮೈಸೂರಿಗೆ ಹೋಗ್ಬೇಕು. ನಾವು ಸರ್ಕಾರದ ವಿರುದ್ಧ ಸಂಘಟನೆಗಳು ಹೋರಾಟದ ಎಚ್ಚರಿಕೆ ಕೂಡ ಕೊಟ್ಟಿದೆ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ತಾಲೂಕಿನ ಜನರು ಹೈರಾಣಾಗಿ ಹೋಗಿದ್ದಾರೆ. ಜನಪ್ರತಿನಿಧಿಗಳು 27 ಕೋಟಿ ವೆಚ್ಚದಲ್ಲಿ ಹೈಟೆಕ್ ಆಸ್ಪತ್ರೆ ನಿರ್ಮಾಣ ಆದರೂ ಕೂಡ ಉದ್ಘಾಟನೆ ಮಾಡೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಮೀನಾಮೇಷ ಎಣಿಸ್ತಾ ಇದ್ದಾರೆ. ಒಂದು ದಿನದಲ್ಲಿ 1 ಗಂಟೆ ಫ್ರೀ ಮಾಡ್ಕೊಂಡು ಬಂದ್ರೆ ಒಂದು ಆಸ್ಪತ್ರೆ ಉದ್ಘಾಟನೆ ಆಗುತ್ತೆ, ನೂರಾರು ರೋಗಿಗಳಿಗೆ ಬೆನಿಫಿಟ್ ಆಗುತ್ತೆ. ಆದ್ರೆ ಜನಪ್ರತಿನಿಧಿಗಳು ಇದ್ರ ಬಗ್ಗೆ ಕ್ಯಾರೆ ಅಂತಿಲ್ಲ. 27 ಕೋಟಿ ವೆಚ್ಚದಲ್ಲಾಗಿರುವಂತಹ ತಾಯಿ ಮಕ್ಕಳ ಆಸ್ಪತ್ರೆ ಇದು. ಕೆಆರ್ಪೇಟೆಯಲ್ಲಿರುವಂತಹ ಆಸ್ಪತ್ರೆ. ಮಂಡ್ಯದಲ್ಲಿರುವಂತಹ ಏನಾದ್ರೂ ಇನ್ ಕೇಸ್ ಏನಾದ್ರೂ ಎಮರ್ಜೆನ್ಸಿ ಅಂತಂದ್ರೆ ಅವರು ಮೈಸೂರು, ಮಂಡ್ಯಕ್ಕೆ ಹೋಗ್ಬೇಕು. ನೋಡ್ತಾ ಇದ್ರ ಯಾವ ರೀತಿ ಹೈಟೆಕ್ ಆಗಿರುವಂತಹ ಎಕ್ವಿಪ್ಮೆಂಟ್ಸ್ ಗಳನ್ನ, ಯಂತ್ರೋಪಕರಣಗಳನ್ನ ಬಳಸಲಾಗಿದೆ. ಆದ್ರೆ ಅಲ್ಲೆಲ್ಲಾ ಕಡೆ ಧೂಳು ಹಿಡಿದು ಹೋಗ್ಬಿಟ್ಟಿದೆ. ನೀವು ನೋಡ್ತಾ ಇರಬಹುದು, ರೋಗಿಗಳು ಅಥವಾ ಕುಟುಂಬಸ್ಥರಿಗೆ ಬಂದ್ರೆ ಕುತ್ಕೊಳ್ಳೋಕೆ ಚೇರ್ ವ್ಯವಸ್ಥೆ ಕೂಡ ಇದೆ. ಆದ್ರೆ ಅದು ಪೂರ್ತಿ ಧೂಳು ಹಿಡಿದು ಹೋಗ್ಬಿಟ್ಟಿದೆ. ಈ ಆಸ್ಪತ್ರೆ ಬಗ್ಗೆ, ಈ ಒಂದು ಅಧ್ವಾನದ ಬಗ್ಗೆ ಅಲ್ಲಿನ ಸ್ಥಳೀಯರು ಏನ್ ಹೇಳ್ತಾರೆ ಬನ್ನಿ ಕೇಳೋಣ. ಅದ್ರಲ್ಲಿ ನಮಗೂ ಕೂಡ ಫೆಸಿಲಿಟೀಸ್ ಸಿಗ್ತಾ ಹೋಗುತ್ತೆ. ಈಗ ಎಮರ್ಜೆನ್ಸಿ ಅಂತ ಅಂದ್ರೂ ನಾವು ಬಂದು ಹೋಗ್ಬೋದು. ಬಟ್ ಇಲ್ಲಿ ಪ್ರೈವೇಟ್ ಹಾಸ್ಪಿಟಲ್ ಕೂಡ ಫೆಸಿಲಿಟೀಸ್ ನಮಗೂ ಬೇಕಾಗುತ್ತೆ. ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಓಪನ್ ಆದರೆ ಎಷ್ಟೋ ಹಳ್ಳಿಗಳಿಂದ ಬರೋ ಜನಗಳಿಗೂ ಕೂಡ ಹೆಲ್ಪ್ ಆಗುತ್ತೆ. ಇಲ್ಲಾಂದರೆ ನಾವು ಎಮರ್ಜೆನ್ಸಿ ಅಂತ ಮೈಸೂರಿಗೆ ಹೋಗಬೇಕಾಗುತ್ತೆ, ಇಲ್ಲಾಂದರೆ ಮಂಡ್ಯಕ್ಕೆ ಹೋಗಬೇಕಾಗುತ್ತೆ. ತುಂಬ ಕಷ್ಟ ಆಗ್ತಿದೆ. ಗೊತ್ತಿಲ್ಲ, ಒಂದೊಂದ್ಸಲ ಒಬ್ಬೊಬ್ರು ಪೊಲಿಟಿಷಿಯನ್ಸ್ ಬರ್ತಾರೆ, ಅದು ಇದು ಅಂತ ಮಿಸ್ಟೇಕ್ಸ್ ಆಗ್ತಿರುತ್ತೆ. ಅವ್ರ ಮಧ್ಯ ಇರೋ ಜಗಳಗಳಿಗೆ ಅಥವಾ ಮಿಸ್ಅಂಡರ್ಸ್ಟ್ಯಾಂಡ್ಗಳಿಗೆ ನಮಗೆ ತುಂಬ ಪ್ರಾಬ್ಲಮ್ ಆಗ್ತಾ ಹೋಗುತ್ತೆ. ಇಲ್ಲಿ ಫೆಸಿಲಿಟೀಸ್ ಇಲ್ಲ. ಫೆಸಿಲಿಟೀಸ್ ಇಲ್ಲದೆ ನಾವು ಬಂದಿಲ್ಲಿ ಹೇಗೆ ಆಪರೇಷನ್ಸ್ ಎಲ್ಲ ಮಾಡಿಸ್ಕೊಳಕ್ಕಾಗುತ್ತೆ ಹೇಳಿ? ಡಿಸೆಂಬರಲ್ಲೇ ಓಪನ್ ಆಗುತ್ತೆ ಅಂತ ಅಂದಿದ್ರು. ಬಟ್ ಇವಾಗಲೂ ಇದು ಓಪನ್ ಆಗಿಲ್ಲ. ತಾಯಿ ಮಕ್ಕಳು ಹಾಸ್ಪಿಟ್ಲು ಓಪನ್ ಆದರೆ ಈಗ ಹೆರಿಗೆ ಅವರು ಮೈಸೂರು, ಬೆಂಗಳೂರಿಗೆಲ್ಲ ಹೋಗೋಕ್ಕಾಗಲ್ಲ. ಬಿಕಾಸ್ ಯಾವ ಟೈಮಲ್ಲಿ ಡೆಲಿವರಿ ಆಗುತ್ತೆ ಅನ್ನೋದು ಗೊತ್ತಿರಲ್ಲ. ಏನೇ ಪ್ರಾಬ್ಲಮ್ ಆದರೂ ಸಹ ಇಲ್ಲೇ ಬಂದು ತೋರಿಸ್ಕೋಬೋದು. ಈಗ ಮೈಸೂರು, ಬೆಂಗಳೂರು ಅಂತ ಹೋದರೆ ಕೆಲವೊಬ್ರು ಬಡವರು ಇರ್ತಾರೆ, ಕೆಲವೊಬ್ರು ಶ್ರೀಮಂತರು ಇರ್ತಾರೆ. ಈಗ ಅಲ್ಲಿಗೋಗಿ ಲಕ್ಷ ಕಟ್ಟೋಕ್ಕೂ ಆಗಲ್ಲ ಕೆಲವೊಬ್ರಿಗೆ. ಇಲ್ಲಾದರೆ ಗೌರ್ಮೆಂಟ್ ಫೆಸಿಲಿಟೀಸ್ ಇರುತ್ತೆ, ಪ್ರತಿಯೊಂದು ಥರನೂ ಇರುತ್ತೆ. ಅದರಿಂದ ಇಲ್ಲೇ ಬೇಗ ಓಪನ್ ಮಾಡಬೇಕು ಅಂತ ಕೇಳ್ಕೊತೀನಿ. ಇವ್ರು ಓಪನ್ ಮಾಡಲಿ, ಇವ್ರು ಅವ್ರ ಮೇಲೆ ಹತ್ತಾಕೋದು, ಇವ್ರು ಅವ್ರ ಮೇಲೆ ಹತ್ತಾಕೋದು, ಇದೇ ನಡೀತೈತೆ ವಿನಃ ಆ ಹಾಸ್ಪಿಟ್ಲು ಇವತ್ತು ಗಂಟನೂ ಓಪನ್ ಆಗಿಲ್ಲ. 28 ಕೋಟಿ 28 ಕೋಟಿ ಇನ್ನು ಕೆಲವೊಂದು ಮಿಷನ್ಗಳು ಹಾಕಬೇಕು. ಹೆಚ್ಚು ಕಡಿಮೆ ಒಂದು 30 ಕೋಟಿ ಬಜೆಟ್ ಅಂತ ಒಂದು ಹಾಸ್ಪಿಟಲ್ನ ಕಟ್ಟಿ ಇವತ್ತು ನಾವು ಏನಾದರೂ ಒಂದು ಗರ್ಭಿಣಿಯರು ಏನಾದರೂ ಅವ್ರಿಗೆ ಪ್ರಾಬ್ಲಮ್ ಆಯಿತು ಅಂದರೆ 60 ಕಿಲೋಮೀಟರ್ ಗಂಟೆ ಹೋಗಬೇಕು. ಆಕಸ್ಮಿಕ ಯಾವುದಾದ್ರೂ ಇಲ್ಲಿ ಸಣ್ಣ ಪುಟ್ಟ ನರ್ಸಿಂಗ್ ಹೋಮ್ಗಳಿಗೆ ಏನಾರು ಅಡ್ಮಿಟ್ ಮಾಡಿದ್ರೆ 40,000 ರಿಂದ 50,000 ರೂಪಾಯಿ ಫೀಸನ್ನು ಕಟ್ಟಬೇಕು. ಇಂಥ ಆರೋಗ್ಯ ಚೆನ್ನಾಗಿದ್ದರೆ ಎಜುಕೇಷನ್ ಮಾಡ್ಬೋದು, ಎಲ್ಲ ಮಾಡ್ಬೋದು. ಆರೋಗ್ಯನೇ ಇಲ್ಲ ಅಂದರೆ ತಾಯಿ ಮಗುದು ಎಷ್ಟು ಕ್ರಿಟಿಕಲ್ ಕಂಡೀಷನ್ ಅಂದರೆ ಸಾಮಾನ್ಯ ಎಲ್ಲರಿಗೂ ಗೊತ್ತಿರ್ತದೆ. ಇಂಥ ಸಂದರ್ಭದಲ್ಲಿ ಏನು ಇವತ್ತು 5 ವರ್ಷಗಳಾದರೂ ಇದು ಓಪನ್ ಮಾಡುವ ಭಾಗ್ಯನೇ ಇವತ್ತು ನಮ್ಮ ಕೆಆರ್ಪೇಟೆ ತಾಲೂಕಿನ ಸಾರ್ವಜನಿಕರಿಗೆ ಸಿಗ್ತಾ ಇಲ್ಲ ಅಂದರೆ ಏನು ಪ್ರಯೋಜನ? ಇವತ್ತು ರಾಜ್ಯ ಸರ್ಕಾರ ಇರ್ಬೋದು, ನಾವು ಎಷ್ಟೊಂದು ಮನವಿ ಮಾಡಿದ್ರು ಇವತ್ತು ಆ ಮಿಷಿನ್ ಇಲ್ಲ, ವೈದ್ಯಾಧಿಕಾರಿಗಳಿಲ್ಲ, ಬರೀ ಕಂಪ್ಲೇಂಟ್ ಹೇಳೋದೇ ಆಗಿದೆ ಹೊರತು ಇದಿನ್ನೂ ಓಪನ್ ಮಾಡುವ ಭಾಗ್ಯನೇ ಸಿಗ್ತಾ ಇಲ್ಲ. ಇದಕ್ಕೆ ಈ ಆಸ್ಪತ್ರೆ ಬಂದರೆ ನಮಗೆ ಇಲ್ಲಿನ ನವಜಾತ ಶಿಶುಗಳ ಸಾವು ಕಡಿಮೆ ಆಗುತ್ತೆ, ಬಾಣಂತಿಯರ ಸಾವು ಕಡಿಮೆ ಆಗುತ್ತೆ,
ಮಾನ್ಯ ಶಾಸಕರಾದಂತಹ ಎಸ್ ಟಿ ಮಂಜಣ್ಣವ್ರಿಗೆ ಇರಬೇಕಾಗಿತ್ತು. ಅವರು ಕೂಡ ಒಂದಷ್ಟು ಬಲವಾಗಿ ಅದನ್ನು ಬೆಂಬಲಿಸಿದ್ರು ಕೂಡ ಒಂದಷ್ಟು ಸಾಧ್ಯವಾಗ್ತಿಲ್ಲ. ಇಚ್ಛಾಶಕ್ತಿ ಇಲ್ಲದ ಸರ್ಕಾರ ಕೂಡ ಇಲ್ಲಿ ಯಾಕೋ ಎಡುತ್ತಾ ಇದೆ. ಜನರ ತೆರಿಗೆ ಹಣವನ್ನು ವೇಸ್ಟ್ ಮಾಡ್ತಾ ಇದೆ. ಯಂತ್ರೋಪಕರಣಗಳು ಗುಜರಿ ಸೇರ್ತವೆ. ದಯವಿಟ್ಟು ಇದನ್ನು ಮುಂದುವರಿಸಿ. ದಯವಿಟ್ಟು ಸರ್ಕಾರಕ್ಕೆ ನಾವು ಮುಂದಿನ ದಿನಗಳಲ್ಲಿ ಸಾರ್ವಜನಿಕರ ಕಡೆಯಿಂದ ಮತ್ತು ಸಂಘಟನೆಗಳಿಂದ ಖಡಾಖಂಡಿತವಾಗಿ ಒಂದು ದೊಡ್ಡ ಮಟ್ಟದ ಹೋರಾಟ ಮಾಡಿ ಮುಂದಿನ ದಿನಗಳಲ್ಲಿ ಆಸ್ಪತ್ರೆ ನಮಗೆ ಸಾರ್ವಜನಿಕರಿಗೆ ಲಭ್ಯವಾಗಬೇಕು ಅಂತ. ಓಪನ್ ಆದರೆ, ಉದ್ಘಾಟನೆ ಆದರೆ ಒಳ್ಳೆ ಉತ್ತಮವಾಗಿ ಮತ್ತು ಸಾಮಾನ್ಯ ರೈತರು ಮತ್ತು ಕಡು ಬಡವರಿಗೆ ಉತ್ತಮವಾಗಿ ಒಂದು ಚಿಕಿತ್ಸೆ ಸಿಗುವಂಥ ವಿಶ್ವಾಸ ಬರುತ್ತೆ ಅಂತ ನಾವು ತಿಳ್ಕೊಂಡಿದ್ದೀವಿ. ಆದರೆ ಇದುವರೆಗೂ ಅದು ಸುಮಾರು ಹೆಚ್ಚು ಕಮ್ಮಿ 2 ವರ್ಷ ಮೇಲೇ ಆಯಿತು. ಮ್ಯಾಕ್ಸಿಮಮ್ 2 ವರ್ಷ ಆಗಿದೆ. ಇದುವರೆಗೆ ಇನ್ನೂ ಓಪನ್ ಆಗಿಲ್ಲ. ಅದು ಓಪನ್ ಆಯ್ತಾನೂ ಇಲ್ಲ. ಬರ್ತಾರೆ ಹೋದ ವಾರ DC ಬಂದರು, ಇದು ಮಾಡಿದ್ರು. ಅದನ್ನು ಯಾವುದೇ ಥರದ ಸ್ಪಂದನೆ ತಗೋತಿಲ್ಲ. AC ಬರ್ತಾರೆ, ಮಾಡಿಸ್ತೀವಿ ಅಂತಾರೆ. ಯಾರು ಸಾಮಾನ್ಯ ರೈತರು ಕೇಳಿದ್ರೆ ಅದೇನೂ ಸದಾ ಇದುವರೆಗೂ ಊರ್ಜಿತ ಆಯ್ತಲ್ಲ. ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಮಂಡ್ಯ ಪ್ರತಿನಿಧಿ ಸುನೀಲ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುನೀಲ್, ಈ ಒಂದು ಕೇರ್ಪೇಟೆಯಲ್ಲಿರುವಂತಹ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಬರೋಬ್ಬರಿ 27 ಕೋಟಿ ಖರ್ಚು ಮಾಡಿಬಿಟ್ಟು ಕಟ್ಟಡ ನಿರ್ಮಾಣ ಆಗಿದೆ. ಹೈಟೆಕ್ ಎಕ್ವಿಪ್ಮೆಂಟ್ಸ್ಗಳು ಕೂಡ ಇದೆ. ಎಲ್ಲಾ ರೀತಿ ಸಿದ್ಧತೆ ಆಗಿದೆ. ಆದರೆ ಉದ್ಘಾಟನೆ ಭಾಗ್ಯ ಮಾತ್ರ ಸಿಗ್ತಾ ಇಲ್ಲ. ಯಾಕೆ ಉದ್ಘಾಟನೆ ಡಿಲೇ ಆಗ್ತಾ ಇರುವಂತದ್ದು, ವಿಳಂಬ ಆಗ್ತಿರೋದು? ಸಂಬಂಧಪಟ್ಟ ಶಾಸಕರು ಏನ್ ಹೇಳ್ತಿದ್ದಾರೆ, ಆರೋಗ್ಯಾಧಿಕಾರಿಗಳು ಏನ್ ಹೇಳ್ತಿದ್ದಾರೆ? ಧನುಶ್ರೀ, ಈ ಒಂದು ಆಸ್ಪತ್ರೆ ಉದ್ಘಾಟನೆ ಆಗದೆ ಇರೋದಕ್ಕೆ ನೂರಾರು ಕಾರಣಗಳಿದೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಈ ಕಾರಣಗಳನ್ನ ಕೊಡ್ತಾ ಇರುವಂತವ್ರೆ ಸರ್ಕಾರ ಆಗ್ಬೋದು, ಅಧಿಕಾರಿಗಳಾಗ್ಬೋದು, ಇವ್ರೆಲ್ರೂ ಸೇರಿ ಈ ಒಂದು ಕಾರಣಗಳನ್ನ ಕೊಡ್ತಾ ಇರುವಂತದ್ದು. ವಾಸ್ತವದ ಬಗ್ಗೆ ಮಾತನಾಡಿದ್ರೆ ಧನುಶ್ರೀ, ಈ ರಾಜ್ಯದಲ್ಲಿ ಕಟ್ಟಡ ಕಾಮಗಾರಿ ಆಗ್ಬೋದು, ಗುದ್ಲಿ ಪೂಜೆಗಳಾಗ್ಬೋದು, ಇವೆಲ್ಲವೂ ಕೂಡ ಬೇಗ ಆಗ್ಬಿಡುತ್ತೆ. ಯಾಕೆಂದ್ರೆ ಅಲ್ಲಿ ಕಮಿಷನ್ ಸಿಗುತ್ತೆ, ಒಂದಷ್ಟು ಹಣ ಸಿಗುತ್ತೆ. ಆದ್ರೆ ಕಟ್ಟಡ ಆದ ಬಳಿಕ ಅದರ ಉದ್ಘಾಟನೆ ಆಗೋದಕ್ಕೆ ಸಾಕಷ್ಟು ವಿಳಂಬ ಆಗುವಂತದ್ದು. ಯಾಕಂದ್ರೆ ಉದ್ಘಾಟನೆ ಆಗುವ ಸಂದರ್ಭದಲ್ಲಿ ಏನೂ ಸಿಗೋದಿಲ್ಲ. ಹೀಗಾಗಿ ಇದೇ ರೀತಿ ಮಂಡ್ಯದ KR ಪೇಟೆಯಲ್ಲೂ ಕೂಡ ತಾಯಿ ಮಕ್ಕಳ ಆಸ್ಪತ್ರೆ ಕೂಡ ಇದೇ ರೀತಿ ಆಗಿದೆ ಅಂತಾನೆ ಹೇಳ್ಬೋದು. 27 ಕೋಟಿಯನ್ನ ಖರ್ಚು ಮಾಡಿ ಈ ಒಂದು ಸುಸಜ್ಜಿತವಾದಂತಹ ತಾಯಿ ಮಕ್ಕಳು ಆಸ್ಪತ್ರೆಯನ್ನ ಇಲ್ಲಿ ಕಟ್ಟಿರುವಂತದ್ದು. ಆಸ್ಪತ್ರೆ ತುಂಬಾ ಚೆನ್ನಾಗಿದೆ. ಆದ್ರೆ ಇದು ಅಲ್ಲಿರುವಂತ ಜನರ ಬಳಕೆಗೆ ಬರ್ತಾ ಇಲ್ಲ. ಯಾಕಂದ್ರೆ ಉದ್ಘಾಟನೆ ಆಗ್ತಾ ಇಲ್ಲ. ಒಂದು ಕಡೆ ಒಂದು ವಿಚಾರವನ್ನ ಹೇಳ್ತಾರೆ ಅಧಿಕಾರಿಗಳು, ಇಲ್ಲಿಗೆ ಬರ್ಬೇಕಾದಂತ ಎಕ್ವಿಪ್ಮೆಂಟ್ KR ಪೇಟೆ ಬದಲು KR ನಗರಕ್ಕೆ ಹೊರಟೋಗಿದೆ. ಹೀಗಾಗಿ ಅಲ್ಲಿ ಉಪಯೋಗಿಸಿರುವಂತ ಯಂತ್ರಗಳನ್ನ ನಾವು ಮತ್ತೆ ವಾಪಸ್ ಇಸ್ಕೊಳ್ಳೋದಿಲ್ಲ. ಮತ್ತೆ ಆರೋಗ್ಯ ಇಲಾಖೆಗೆ ನಾವು ಮತ್ತೆ ಹೇಳಿದ್ದೇವೆ ಹೊಸ ಯಂತ್ರಗಳನ್ನ ಕಳಿಸಿ ಅಂತ. ಆದ್ರೆ ಇನ್ನೂ ಯಂತ್ರಗಳು ಬಂದಿಲ್ಲ ಅನ್ನುವಂತ ಸಬೂಬನ್ನ ಹೇಳ್ತಾರೆ. ಇನ್ನು ಮತ್ತೊಂದು ಕಡೆ ಇಲ್ಲಿ ವೈದ್ಯರನ್ನ ನಿಯೋಜಿಸ್ಬೇಕು, ಬೇಕಾದಂತ ಸಾಕಷ್ಟು ಸಿಬ್ಬಂದಿಗಳನ್ನು ಕೂಡ ನಿಯೋಜನೆ ಮಾಡ್ಬೇಕು. ಆದ್ರೆ ಇವ್ಯಾವ ಕೆಲಸವೂ ಕೂಡ ಇಲ್ಲಿ ಆಗ್ತಾ ಇಲ್ಲ. ಒಂದಂತೂ ನಿಜ, ಇಲ್ಲಿ ತಾಯಿ ಮಕ್ಕಳ ಆಸ್ಪತ್ರೆಯ ಕಟ್ಟಡ ಮಾತ್ರ ಎದ್ದು ನಿಂತಿದೆ. ಅದಕ್ಕೆ ಬೇಕಾದಂತ ವೈದ್ಯರಾಗ್ಬೋದು, ಸಿಬ್ಬಂದಿಗಳಾಗ್ಬೋದು, ಇವನ್ನ ನಿಯೋಜಿಸೋದಕ್ಕೆ ಸರ್ಕಾರ ವಿಳಂಬವನ್ನ ಮಾಡ್ತಾ ಇರುವಂತದ್ದು. ಅಧಿಕಾರಿಗಳು ಕೂಡ ಒಂದ್ ಕಡೆ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಇನ್ನು ಕ್ಷೇತ್ರದ ಶಾಸಕರು ಕೂಡ ಸಾಕಷ್ಟು ಬಾರಿ ಸರ್ಕಾರಕ್ಕೆ ವಿಚಾರವನ್ನ ಮುಟ್ಟಿದ್ದೇವೆ. ಆದ್ರೂ ಕೂಡ ಇದು ಉದ್ಘಾಟನೆ ಆಗ್ತಾ ಇಲ್ಲ ಅನ್ನುವಂತ ಬೇಸರವನ್ನ ಅವರು ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ಇದು ಸಾಕಷ್ಟು ಇಲ್ಲಿನ ಜನರಿಗೆ ಬೇಸರ ಆಗ್ತಾ ಇರುವಂತದ್ದು. ಧನುಶ್ರೀ, ಥ್ಯಾಂಕ್ ಯು ಸುನೀಲ್ ತಮ್ಮೆಲ್ಲ ಮಾಹಿತಿಗಾಗಿ. ನೋಡ್ತಾ ಹೋದ್ವಲ್ಲ, ಈ ಎರಡೂ ಸಮಸ್ಯೆಗಳ ಬಗ್ಗೆ ಕೂಡ ನಾವು ಫಾಲೋ ಅಪ್ ಮಾಡ್ತಾ ಹೋಗ್ತೀವಿ. ಸಂಬಂಧಪಟ್ಟ ಅಧಿಕಾರಿಗಳನ್ನ ಬಡಿದೆಬ್ಬಿಸುವಂತಹ ಕೆಲಸವನ್ನ ನಾವು ಮಾಡ್ತಾ ಹೋಗ್ತೀವಿ. ಅದ್ರ ಜೊತೆಗೆ ವಸ್ತು ಸ್ಥಿತಿಗಳ ಬಗ್ಗೆ ಆಯಾಯ ಕ್ಷೇತ್ರದ ಶಾಸಕರ ಗಮನಕ್ಕೆ ತರುವಂತಹ ಕೆಲಸವನ್ನ ಮಾಡ್ತೀವಿ ಅಂತ ಹೇಳ್ತಾ, ಇವಿಷ್ಟು ನಮ್ಮೂರಲ್ಲಿ ನ್ಯೂಸ್ 18ನ ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ